ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶು ಅಡುಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸ್ವೀಟ್ ರೆಸಿಪಿ, ಈಸಿ ರೆಸಿಪಿಯೊಂದಿಗೆ. ಇವಾಗ ದಿವಾಲಿ ಬರ್ತಿದೆ. ದಿವಾಲಿಗೋಸ್ಕರ ಅಂತ ಈ ಸ್ಪೆಷಲ್ ಸ್ವೀಟ್ ರೆಸಿಪಿನ ನೋಡೋಣ ಬನ್ನಿ. ಒಂದು 3 ಕಪ್ ಮೈದಾ ತೊಗೊಂಡಿದ್ದೀನಿ, 1 ಕಪ್ ಶುಗರ್ನ ಪೌಡರ್ ಮಾಡಿ ಹಾಕಿದ್ದೀನಿ, ಮತ್ತು ಒಂದು 2 ಸ್ಪೂನ್ ಘೀ ಹಾಕಿದ್ದೀನಿ. ಇವಾಗ ಫಸ್ಟು ಡ್ರೈ ಮಿಕ್ಸ್ ಮಾಡಬೇಕು. ಡ್ರೈ ಮಿಕ್ಸ್ ಮಾಡಿದ ಮೇಲೆ ಇವಾಗ ಸ್ಪಿಂಚ್ ವಾಟರ್, ಸ್ವಲ್ಪ ಸ್ವಲ್ಪ ವಾಟರ್ ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ರಫ್ ಆಗಿರ್ಬೇಕು ಹಿಟ್ಟು. ಆ ಥರ ಕಲಸಿದ ಮೇಲೆ ಒಂದು 5 ನಿಮಿಷ ಸೈಡಿಗೆ ಇಟ್ಟು ಇವಾಗ ಚಪಾತಿನ ಲಟ್ಟಿಸ್ಬೇಕು. ಚಪಾತಿ ದಪ್ಪವಾಗಿರಬೇಕು. ಚಪಾತಿ ಲಟ್ಟಿಸಿದ ಮೇಲೆ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡಬೇಕು. ಉದ್ದವಾಗಿ ಮತ್ತು ಅಗಲವಾಗಿ ಕಟ್ ಮಾಡಬೇಕು. ನಾನು ಸೆಕೆಂಡ್ ಚಪಾತಿನ ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿದೆ. ಫಸ್ಟದು ಸ್ವಲ್ಪ ತೆಳುವಾಗಿತ್ತು, ಅದಕ್ಕೋಸ್ಕರ ಸೆಕೆಂಡ್ದು ನಾನು ದಪ್ಪವಾಗಿ ಲಟ್ಟಿಸ್ಕೊಂಡು ಕಟ್ ಮಾಡಿದೆ. ಇವಾಗ ಎಲ್ಲನೂ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡು ಇವಾಗ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಣ್ಣೆನ ಚೆನ್ನಾಗಿ ಕಾಯಿಸಬೇಕು. ಫಸ್ಟು ಕಾಯಿಸಿದ ಮೇಲೆ ಈ ಎಲ್ಲನೂ ಅದರಲ್ಲಿ ಬಿಟ್ಟು ಫಸ್ಟು ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡಿದ ಮೇಲೆ ಉರಿನ ಸಣ್ಣದಾಗಿಟ್ಟು ಫ್ರೈ ಮಾಡಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿದ ಮೇಲೆ ತೆಗಿಯೋದಷ್ಟೇ. ನೋಡಿದ್ರಲ್ಲ, 3 ಇಂಗ್ರೀಡಿಯೆಂಟ್ಸ್ನಿಂದ ಎಷ್ಟು ಟೇಸ್ಟಿಯಾಗಿರುವಂಥ ನಾವು ಈ ರೆಸಿಪಿನ ಮಾಡಿದ್ವಿ ಅಂತ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.